ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಭಾನುವಾರ 11ನೇ ಜಾನ್ವರಿ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಪೌಲನು ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 4ನೇ ಅಧ್ಯಾಯದ 7ನೇ ವಚನ. ಬಲಾಧಿಕ್ಯವು ದೇವರದೇ ಹೊರತು ನಮ್ಮೊಳಗಿಂದ ಬಂದದ್ದಲ್ಲವೆಂದು ತೋರುವುದಕ್ಕಾಗಿ ಈ ನಿಕ್ಷೇಪವು ಮಣ್ಣಿನ ಘಟಕಗಳಲ್ಲಿ ನಮಗುಂಟು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರೇ ಸರ್ವಾಧಿಕಾರಿಯು, ಸರ್ವಶಕ್ತನು. ಆತನ ಸುವಾರ್ತೆ, ಆತನ ರಕ್ಷಣೆ, ಆತನ ಬೆಳಕು ನಮ್ಮಲ್ಲಿ ಇದೆ. ನಾವು ಬಲಹೀನರೇ. ದೇವರಿಗೆ ಯುಗಯುಗಾಂತರಗಳಿಗೂ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ನಮ್ಮದೇನೂ ಅಲ್ಲ. ಕರ್ತನಲ್ಲಿ ಪ್ರಿಯರೇ, ಪೌಲನು ಕೊರಿಂಥದವರಿಗೆ ಈ ಪತ್ರಿಕೆಯಲ್ಲಿ ಬರೆಯುವಾಗ ಬೆಳಕಿನ ಬಗ್ಗೆ, ಅಂದರೆ ಸುವಾರ್ತೆ, ಬೆಳಕು ಯಾವ ರೀತಿಯಲ್ಲಿ ಕತ್ತಲೆಯಲ್ಲಿದ್ದಂಥ ಈ ಲೋಕದ ಜನರಲ್ಲಿ ಬೆಳಕು, ಅಂದರೆ ಯೇಸುವಿನ ಬೆಳಕು ಎಲ್ಲ ವಿಧವಾದಂಥ ಕತ್ತಲೆಯ ಬಾಳ್ವೆಯನ್ನು ತೆಗೆದುಹಾಕುವಂಥದ್ದಾಗಿದೆ ಎಂಬುದಾಗಿ ವರ್ಣಿಸುತ್ತಾ, ಸೇವಕರಾದಂಥ ನಮಗೆ ದೇವರು ಕೊಟ್ಟಂಥ ಒಂದು ವಿಶೇಷವಾದಂಥ ಜವಾಬ್ದಾರಿ ಏನೆಂದರೆ, ಈ ಬೆಳಕು, ರಕ್ಷಣೆ, ಸತ್ಯವಾದಂಥ ಮಾರ್ಗವನ್ನು, ಯೇಸುವನ್ನು ಹೊಂದಿಕೊಂಡು ಅದನ್ನು ಪ್ರಚಾರಪಡಿಸುವುದು. ನಾವಂತೂ ಯಾವ ರೀತಿಯಲ್ಲೂ ಯಾವುದಕ್ಕೂ ಯೋಗ್ಯರಲ್ಲ. ಎಲ್ಲ ಬಲ, ಅಧಿಕಾರ, ಸಾಮರ್ಥ್ಯ ಎಲ್ಲವೂ ದೇವರದೇ. ನಾವಾದರೂ ಆತನ ಸುವಾರ್ತೆಯನ್ನು ಹೊತ್ತು ಆತನ ಬೆಳಕನ್ನು ಅನುಭವಿಸಿ ಸತ್ಯವನ್ನು ಹೇಳುವಂಥವರಾಗಿದ್ದೇವಷ್ಟೇ. ನಮ್ಮಲ್ಲಿ ಯಾವ ರೀತಿಯಾದಂಥ ಬಲವಾಗಲಿ ಅಧಿಕಾರವಾಗಲಿ ಇಲ್ಲ. ನಾವು ಈ ಒಂದು ಮಣ್ಣಿನ ಘಟಕದಂತೆ ದೇವರ ಕಾರ್ಯವನ್ನು, ದೇವರ ಮಹಿಮೆಯನ್ನು ನಮ್ಮ ಮೂಲಕವಾಗಿ ಸಲ್ಲಿಸುವಂತೆ ಬಲಹೀನವಾದಂಥವುಗಳು ನಾವಾಗಿದ್ದೇವೆ. ನಮ್ಮಲ್ಲಿ ಎಚ್ಚಳ ಪಡೆದುಕೊಳ್ಳೋದರಲ್ಲಿ ಯಾವ ಘನತೆಯು, ಯಾವ ಮಹಿಮೆಯು ಯಾವುದೂ ನಮ್ಮಲ್ಲಿಲ್ಲ. ನಾವಂತೂ ಆತನಿಗೋಸ್ಕರವಾಗಿಯೇ, ಆತನ ಮಹಿಮೆಗೋಸ್ಕರವಾಗಿಯೇ ಎಲ್ಲ ಕಾರ್ಯವನ್ನು ಮಾಡುವಂಥವರಾಗಬೇಕು. ಯಾಕಂದರೆ ಎಲ್ಲವೂ ಆತನದೇ, ಎಲ್ಲ ಮಹಿಮೆಯು ಆತನಿಗಾಗಿಯೇ. ನಮ್ಮನ್ನಾದರೂ ದೇವರು ಉಪಯೋಗಿಸಿಕೊಳ್ಳುವಂಥವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೆ, ದಯಮಯ ಸ್ವಾಮಿ, ನಿನ್ನನ್ನು ನಾವು ಮಹಿಮೆ ಪಡಿಸುವ ಹಾಗೆ ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.